ಶಾಂತಿ. ಡೇಟ್ ಆಗಿದೆ 14 ಡಿಸೆಂಬರ್ 1978. ಅವ್ಯಕ್ತ ಬಾಪ್ದಾದ ಮಧುಬನ. ಅವ್ಯಕ್ತ ಮುರಳಿ ಮಹಾವಾಕ್ಯ ಆಗಿದೆ, ವಿಘ್ನೋं से ಮುಕ್ತ होने की ಸಹಜ ಯುಕ್ತಿ. ವಿಘ್ನಗಳಿಂದ ಮುಕ್ತ ಆಗಬೇಕು ಅಂತಂದರೆ ಅದಕ್ಕೆ ಸಹಜವಾದ ಯುಕ್ತಿ ಏನು ಅಂತ ಬಾಬಾ ಹೇಳ್ತಾರೆ. ಸರ್ವಕ್ಕೆ ಮುಕ್ತಿ ಜೀವನ್ ಮುಕ್ತಿ ದಾತಾ ಶಿವ ಬಾಬಾ ಅಪನೆ ಸಿಕ್ಕಿಲಥೆ ಬಚ್ಚೋಂ ಪ್ರತಿ ಬೋಲೆ. ಎಲ್ಲರಿಗೂ ಮುಕ್ತಿಯನ್ನು ಕೊಡುವಂಥ, ಜೀವನ್ ಮುಕ್ತಿಯನ್ನು ಕೊಡುವಂಥ ಶಿವ ಬಾಬಾ ತಮ್ಮ ಅಗಲಿದಂಥ ಮಕ್ಕಳ ಪ್ರತಿಯಾಗಿ ಹೇಳ್ತಾರೆ. ಬಾಬಾ आज बाप दादा सदा अपने सिकिलधे लाडले बच्चों को स्नेह की नज़र से अपने सर्वश्रेष्ठ सिरताज बच्चों को उसी पदमापदम भाग्यशाली रूप में देखते हुए सदा खुशी होते हैं कि कल्प पहले वाले बिछड़े हुए बच्चे कितना श्रेष्ठ पद पाने के योग्य बने हैं. ಇಂದು ಬಾಪ್ದಾದ ಯಾವಾಗಲೂ ತನ್ನ ಅಗಲಿದಂಥ ಪ್ರೀತಿಯ ಮಕ್ಕಳ ಸ್ನೇಹದ ದೃಷ್ಟಿಯಿಂದ, ಮಕ್ಕಳನ್ನು ಸ್ನೇಹದ ದೃಷ್ಟಿಯಿಂದ ತಮ್ಮ ಸರ್ವಶ್ರೇಷ್ಠ ಕಿರೀಟಧಾರಿ ಮಕ್ಕಳನ್ನು ಅದೇ ಪದಮಾಪದಂ ಭಾಗ್ಯಶಾಲಿ ರೂಪದಲ್ಲಿ ನೋಡ್ತಾ ಯಾವಾಗಲೂ ಖುಷಾಗ್ತಾ ಇದ್ದರು. ಕಲ್ಪದ ಮೊದಲು ಕೂಡ ಅಗಲಿದಂಥ ಮಕ್ಕಳು ಎಷ್ಟೊಂದು ಶ್ರೇಷ್ಠ ಪದವಿಯನ್ನು ಪಡ್ಕೊಳ್ಳಿಕ್ಕೆ ಯೋಗ್ಯ ಆಗಿದ್ದಾರೆ. ಹರ್ ಬಚ್ಚೆ ಕಿ ಯೋಗ್ಯತಾ, ಪ್ರತಿಯೊಬ್ಬ ಮಕ್ಕಳ ಯೋಗ್ಯತೆ, ಪ್ರತಿಯೊಂದು ಮಕ್ಕಳ ವಿಶೇಷತಾ ಬಾಪ್ದಾದಕ್ಕೆ ಆಗೆ ಸದಾ ಸ್ಪಷ್ಟ ಹೇ. ಬಾಪ್ದಾದವರ ಎದುರುಗಡೆ ಸದಾ ಸ್ಪಷ್ಟ ಇದೆ. ಅವರು ಬಾಪ್ದಾದ ಹರ್ ಬಚ್ಚೆ ಕಿ ವಿಶೇಷತಾಕ್ಕೆ ಮೂಲ್ಯಕ್ಕೂ ಜಾನ್ತೆ ಹುಯಿ, ಪ್ರತಿಯೊಂದು ಮಗುವಿನ ವಿಶೇಷತೆಯನ್ನು ತಿಳ್ಕೊಂಡು ಹರೇಕೋ ಅಮೂಲಕ್ ರತನ್ ಸಮಜ್ತೆ ಹೇ, ಪ್ರತಿಯೊಂದು ಮಕ್ಕಳನ್ನು ಅಮೂಲ್ಯ ರತ್ನ ಅಂತ ತಿಳ್ಕೊಂಡಿದ್ದಾರೆ. ಸದೈವ ಬಾಪ್ದಾದಕ್ಕೆ ಸ್ಮೃತಿ ಸ್ವರೂಪ್ ಸದಾ ಸಹಯೋಗಿ ಬಚ್ಚೆ ಹೇ, ಯಾವಾಗಲೂ ಬಾಪ್ದಾದರವರ ಸ್ಮೃತಿ ಸ್ವರೂಪ್, ಯಾವಾಗಲೂ ಸಹಯೋಗಿಯಾಗಿರ್ತಕ್ಕಂಥ ಮಕ್ಕಳಾಗಿದ್ದಾರೆ. बाप दादा अपने वैरायटी मूल्यवान रत्नों के ही सदा साथ रहते हैं. बाप दादा ವಿವಿಧ ರೀತಿಯ ಮೂಲ್ಯವಾನ ರತ್ನಗಳ ಜೊತೆಗೆ ಇರ್ತಾರೆ ಯಾವಾಗಲೂ ಬಾಬಾ. ऐसे अमूल्य रतन जिन्हों को बाप ने अपने गले का हार बनाया. ಇಂಥ ಅಮೂಲ್ಯ ರತ್ನ ಇರ್ತಕ್ಕಂಥ ಮಕ್ಕಳನ್ನು ತಮ್ಮ ಕೊರಳಿನ ಹಾರ ಆಗಿ ಮಾಡಿಕೊಂಡಿದ್ದಾರೆ. ದಿಲ್ ತಖ್ತ್ ನಶೀನ್ ಬನಾಯ, ಹೃದಯ ಸಿಂಹಾಸನದಲ್ಲಿ ಇಟ್ಕೊಂಡಿದ್ದಾರೆ. ನೈನೋಂಕೆ ಸಿತಾರೆ ಬನಾಯ, ತಮ್ಮ ಕಣ್ಣುಗಳ ನಕ್ಷತ್ರ ಮಾಡಿಕೊಂಡಿದ್ದಾರೆ. ಸಿರ್ತಾಜ್ ಬನಾಯ, ಕಿರೀಟಧಾರಿಗಳನ್ನಾಗಿ ಮಾಡಿದ್ದಾರೆ. ವಿಶ್ವಮೇ ಅಪನೆ ಸಾಥ್ ಸಾಥ್ ಪೂಜನೀಯ ಬನಾಯ, ವಿಶ್ವದಲ್ಲಿ ತಮ್ಮ ಜೊತೆಗೆ ನಮ್ಮನ್ನು ಪೂಜನೀಯನ್ನಾಗಿ ಮಾಡಿದ್ದಾರೆ. ಅನೇಕ ಭಕ್ತೋಂಕೆ ಇಷ್ಟ ದೇವ ಬನಾಯ, ಅನೇಕ ಭಕ್ತರ ಇಷ್ಟ ದೇವತೆಗಳನ್ನಾಗಿ ಮಾಡಿದರು. ಐಸೆ ಸಮಾನ್ ಮೇ ಸದಾ ಸ್ಥಿತ್ ರಹತೆ ಹೋ. ಬಾಬಾ ಕೇಳ್ತಾರೆ, ಬಾಬಾ ನಮ್ಮನ್ನೆಲ್ಲ ಇಷ್ಟ ಮಾಡಿದ್ದಾರೆ. ಏನೇನು ಮಾಡಿದಾರ? ಕೊರಳಿನ ಹಾರನ್ನಾಗಿ ಮಾಡಿಕೊಂಡ್ರು, ಹೃದಯ ಸಿಂಹಾಸನದಲ್ಲಿ ಇಟ್ಕೊಂಡ್ರು, ತಮ್ಮ ಕಣ್ಣುಗಳ ನಕ್ಷತ್ರ ಅಂತ ಇಟ್ಕೊಂಡ್ರು, ಕಿರೀಟಧಾರಿಯನ್ನಾಗಿ ಮಾಡಿದರು. ಇಡೀ ವಿಶ್ವದಲ್ಲಿ ತಾವು ಪೂಜನೀಯ ಇದ್ದಾರಲ್ಲ ಬಾಬಾ, ಹಾಗೆ ನಮ್ಮನ್ನು ತಮ್ಮ ಜೊತೆಗೆ ಪೂಜನೀಯರನ್ನಾಗಿ ಮಾಡಿದರು. ಭಕ್ತರ ಇಷ್ಟ ದೇವತೆಗಳನ್ನಾಗಿ ಮಾಡಿದರು. ಈ ಎಲ್ಲ ಸಮಾನಗಳು ಯಾವಾಗಲೂ ನಿಮ್ಮ ಹತ್ರ ಇರ್ತಾವ. ಜಿಸ್ ನಜರ್ ಸೆ ಬಾಪ್ ದಾದಾ ದೇಖ್ತೆ ವಾ ವಿಶ್ವ ದೇಖ್ತಾ ಉಸಿ ಸ್ವರೂಪ್ ಮೇ ಸದಾ ಸ್ಥಿತ್ ರಹತೆ ಹೋ. ಬಾಬಾ ಯಾವ ನಜರ್ದಿಂದ ನೋಡ್ತಾರೆ, ಯಾವ ದೃಷ್ಟಿಯಿಂದ ನೋಡ್ತಾರೆ, ವಿಶ್ವ ಯಾವ ದೃಷ್ಟಿಯಿಂದ ನೋಡ್ತದೋ ಅದೇ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೀರಾ. आज बाप और दादा दोनों की रूह रूहान चल रही थी. ಇಂದು ಬಾಪ್ ದಾದಾವರ ರೂಹಾನ್ ನಡೀತಿತ್ತು. ಬಚ್ಚೆ ಕೆ ಊಪರ್, ಮಕ್ಕಳ ಬಗ್ಗೆ ಅವರಿಬ್ಬರು ಡಿಸ್ಕಷನ್ ಮಾಡ್ತಾಯಿದ್ರು. ಯಾರು? ಶಿವಬಾಬಾ, ಬ್ರಹ್ಮ ಬಾಬಾ. ಬಾಪ್ ದಾದಾ ಬೋಲೆ
सहयोगी बच्चे, राजऋषि बच्चे चलते चलते तीव्र गति के बजाय कभी कभी रुक जाते हैं, क्यों रुकते? ಬಾಪ್ತಾದ ಹೇಳಿದರು, ಸಹಜಯೋಗಿ ಇರ್ತಕ್ಕಂಥ ರಾಜಋಷಿ ಮಕ್ಕಳು ಹೋಗ್ತಾ ಹೋಗ್ತಾ ತೀವ್ರಗತಿ ಪುರುಷಾರ್ಥ ಆಗೋದ್ರ ಬದಲಾಗಿ ಆವಾಗ ಏನು ಮಾಡ್ತಾರೆ, ನಿಂತು ಬಿಡ್ತಾರೆ. ಅಪನೇ ಜೀವನ್ ಕಿ ಭವಿಷ್ಯ ಶ್ರೇಷ್ಠ ಮಂಜಿಲ್ ಸ್ಪಷ್ಟ ದಿಖಾಯಿ ನಹಿ ದೇತಿ. ತಮ್ಮ ಜೀವನದ ಭವಿಷ್ಯದ ಶ್ರೇಷ್ಠ ಗುರಿ ಸ್ಪಷ್ಟ ಕಾಣಿಸ್ತಿಲ್ಲೇನು? आगे क्या होगा यह क्वेश्चन मार्क का पेपर सामने आ जाता है. ಮುಂದೇನಾಗ್ಬೋದು ಅನ್ನೋ ಕ್ವಶನ್ ಮಾರ್ಕ್ನ ಪರೀಕ್ಷೆ ಎದುರುಗಡೆ ಬರ್ತದೆ. जिसके कारण तीव्र गति व तीव्र पुरुषार्थ बदल पुरुषार्थ के रूप में हो जाता है. ಅದಕ್ಕೆ ಕಾರಣ ಎದುರುಗಡೆ ಪೇಪರ್ ಬರೋದರಿಂದ ತೀವ್ರಗತಿ ಅಥವಾ ತೀವ್ರ ಪುರುಷಾರ್ಥದ ಬದಲಾಗಿ ಪುರುಷಾರ್ಥದ ರೂಪದಲ್ಲಿ ಬದಲಿ ಆಗ್ತದೆ. आई हुई रुकावट को मिटाने की व पत्थर को पार करने की हिम्मत कम हो जाती है. ಬಂದಂಥ ರುಕಾವಟ್ ಅದನ್ನು ತೆಗೆಯೋದು ಬಿಟ್ಟು ಪತ್ಥರ್ಕೋ ಪಾರ್ ಕರ್ನೆಗೆ ಹಿಮ್ಮತ್ ಕಮ್ ಹೋ ಜಾತಿ ಹೇ, ಅದನ್ನು ದಾಟುವಂಥ ಧೈರ್ಯ ಕಡಿಮೆ ಆಗಿಬಿಡ್ತದೆ. ಇಸ್ಲಿಯೇ ಚಲ್ತೆ ಚಲ್ತೆ ಥಕ್ ಜಾತೆ ಹೇ, ಅದಕ್ಕೆ ಹೋಗ್ತಾ ಹೋಗ್ತಾ ನಿಂತು ಬಿಡ್ತೀರಾ, ಸುಸ್ತಾಗ್ತೀರಾ. कोई थक जाते, कोई दिल शिकस्त हो जाते, अर्थात अपने से नाउम्मीद हो जाते हैं. ಕೆಲವರು ಸುಸ್ತಾಗ್ತೀರಾ, ಇನ್ನು ಕೆಲವರು ದಿಲ್ ಶಿಕಸ್ತಾಗಿ ತಮ್ಮನ್ನು ತಾವು ಉಮೀದರನ್ನಾಗಿ ಮಾಡ್ಕೋತೀರಾ. ಉಮೀದ್ ಅಂತಂದರೆ ಏನು ಆಗಂಗಿಲ್ಲ ನಮ್ಮ ಕಡೆ, ಈ ಥರ. ऐसे समय पर बाप का सहारा मिलते हुए, ಇಂಥ ಸಮಯದಲ್ಲಿ ತಂದೆಯವರ ಸಹಯೋಗ ಸಿಕ್ತಿದ್ರೂ ಕೂಡ अपने को ಬೇಸಹಾರೆ ಅನುಭವ करते हैं. ನಮಗೆ ಯಾರೂ ಇಲ್ಲ, ನಮಗೆ ಯಾರೂ ಸಪೋರ್ಟ್ ಮಾಡೋದಿಲ್ಲ ಅಂಥೇಳಿ ಈ ಥರ ಬೇಸಹಾರೆ, ನಮಗೆ ಯಾರೂ ಸಹಯೋಗಿ ಇಲ್ಲ ಅನ್ನೋ ಸ್ಥಿತಿನಲ್ಲಿ ಇದ್ದು ಬಿಡ್ತೀರಾ, ಅನುಭವ ಮಾಡ್ತೀರಾ. लेकिन बाप दादा एक सेकंड का सहज साधन व किसी भी विघ्न से मुक्त होने की युक्ति जो समय प्रति समय सुनाते रहते हैं वह भूल जाते हैं. ಆದರೆ ಬಾಪ್ ದಾದಾ ಏಕ್ ಸೆಕೆಂಡ್ ಕಾ ಸಹಜ ಸಾಧನ, ಒಂದೇ ಸೆಕೆಂಡಿನ ಸಹಜ ಸಾಧನವನ್ನು ಅಥವಾ ಯಾವುದೇ ವಿಘ್ನದಿಂದ ಮುಕ್ತ ಆಗಬೇಕು ಅಂತ ಬಾಬಾ ಏನೇನೋ ಯುಕ್ತಿ ಹೇಳಿರ್ತಾರೆ. ಆದರೆ ಆ ಸಮಯದಲ್ಲಿ ಏನು ಮಾಡಿಬಿಡ್ತೀರಾ, ನೀವು ಮರ್ತು ಬಿಡ್ತೀರಾ ಅಂತಾರೆ ಬಾಬಾ. सेकंड में स्वयं का स्वरूप अर्थात आत्मिक ज्योति स्वरूप और कर्म में निमित्त भाव का स्वरूप, यह डबल लाइट स्वरूप सेकंड में हाई जंप दिलाने वाला है. ಒಂದೇ ಸೆಕೆಂಡಿನಲ್ಲಿ ಸ್ವಯಂನ ಸ್ವರೂಪ ಅರ್ಥಾತ್ ಆತ್ಮಿಕ ಜ್ಯೋತಿಯ ಸ್ವರೂಪ ಮತ್ತು ಕರ್ಮದಲ್ಲಿ ನಾನು ನಿಮಿತ್ತ ಇದ್ದೀನಿ ಅನ್ನೋ ಭಾವ ಸ್ವರೂಪ ಡಬಲ್ ಲೈಟ್ ಸ್ವರೂಪ ಸೆಕೆಂಡಿನಲ್ಲಿ ಹೈ ಜಂಪ್ ಮಾಡ್ತದೆ ಅಂತಾರೆ ಬಾಬಾ. ಈ ಭಾವ ಇರಬೇಕು. ಈ ಭಾವ ಜ್ಯೋತಿ ಸ್ವರೂಪ, ಕರ್ಮದಲ್ಲಿ ನಾನು ನಿಮಿತ್ತ ಆಗಿದ್ದೀನಿ ಅನ್ನೋ ಸ್ವರೂಪದಲ್ಲಿ ಇದ್ದರೆ ನೀವೇನಾಗ್ಬಿಡ್ತೀರಾ, ಡಬಲ್ ಸ್ವರೂಪ ಆಗಿಬಿಡ್ತೀರಾ, ಒಂದೇ ಸೆಕೆಂಡಿನಲ್ಲಿ ಹೈ ಜಂಪ್ ಆಗಿಬಿಡ್ತೀರಾ. ಅದಕ್ಕೆ ಹೇಳ್ತಾರೆ ಬಾಬಾ, ಲೇಕಿನ್ ಬಚ್ಚೆ ಕ್ಯಾ ಕರ್ತೆ ಹೇ, ಆದರೆ ನೀವೇನು ಮಾಡ್ತಿದ್ದೀರಾ, ಹೈ ಜಂಪ್ಗೆ ಬಜಾಯ್ ಪತ್ಥರ್ ಕೋ ತೋಡೆ ಲಗ್ ಪಡ್ತೆ ಹೇ. ಹೈ ಜಂಪ್ ಮಾಡೋದ್ರ ಬದಲಾಗಿ ಎದುರುಗಡೆ ಇದ್ದಂಥ ಕಲ್ಲನ್ನು ತೆಗಿಯೋದರಲ್ಲಿ ಬ್ಯುಸಿ ಆಗಿಬಿಡ್ತೀರಾ. ಹಠಾನೆ ಲಗ್ ಜಾತೆ ಹೇ, ಅದನ್ನು ತೆಗಿಯೋದರಲ್ಲಿ ಒಳಗೆ ಹೋಗ್ಬಿಡ್ತೀರಾ. ಜಿಸ್ ಕಾರಣ ಜೋ ಭಿ ಯಥಾಶಕ್ತಿ ಹಿಮ್ಮತ್ और उल्लास है वह उसी में ही ख़त्म कर देते हैं और थक जाते हैं. ಆ ಸಮಯದಲ್ಲಿ ಏನು ಮಾಡಿಬಿಡ್ತೀರಾ, ಆ ಪತ್ಥರ ಕಲ್ಲು ತೆಗಿಯೋಕ್ಕೆ ಹೋಗಿ ಧೈರ್ಯ ಉಲ್ಲಾಸ ಬರೋದ್ರ ಬದಲ ಅದೇನಾಗ್ಬಿಡ್ತದೆ, ಖಾಲಿ ಆಗಿಬಿಡ್ತದೆ, ಸುಸ್ತಾಗ್ಬಿಡ್ತೀರಾ, ದಿಲ್ ಶಿಕಸ್ತಾಗ್ಬಿಡ್ತೀರಾ ಅಂತಾರೆ ಬಾಬಾ. जब ऐसी मेहनत बच्चों की देखते तो बाप दादा को भी तरस पड़ता है. ಈ ಥರ ಪರಿಶ್ರಮ ಮಾಡ್ತಿದ್ರೆ ಮಕ್ಕಳು ಅದನ್ನು ನೋಡಿ ಬಾಪ್ ದಾದಾಗೆ ಏನಾಗ್ತದೆ, ದಯಾ ಬರ್ತದೆ. ಜಂಪ್ ಲಗಾವ್ और सेकंड में पार हो जाओ यह भूल जाते हैं. ಇಲ್ಲಿ ನಾನು ಜಂಪ್ ಆಗಬೇಕು ಸೆಕೆಂಡಿನಲ್ಲಿ ಅನ್ನೋದನ್ನು ಮರ್ತು ಬಿಡ್ತೀರಾ. तो आज यह रूह रूहान जो रही थी कि बच्चे क्या करते और बाप दादा क्या कहते.
ಬಾಬಾ ಹೇಳ್ತಾರೆ, ಇಂದು ಯಹ ರೂಹ ರುಹಾನ್ ಹೋ ರಹಿ ಥಿ. ಈ ಆತ್ಮಿಕ ವಾರ್ತಾಲಾಪ ನಡೀತಾ ಇತ್ತು ಬಾಪ್ ಮತ್ತು ದಾದಾರ ಜೊತೆ. ಏನು ಬಾಬಾ ಏನು ಹೇಳ್ತಾರೆ, ಮಕ್ಕಳು ಏನು ಮಾಡ್ತಿದ್ದಾರೆ, ಬಾಬಾ ಏನು ಹೇಳಿದ್ದಾರೆ ಅದನ್ನು ಮಕ್ಕಳು ಮರ್ತು ಬಿಡ್ತಾರೆ. ಸಹಜ ಮಾರ್ಕೋ ಥೋಡಿ ಸಿ ವಿಸ್ಮೃತಿಗೆ ಕಾರಣ, ಅದು ಸಹಜ ಇರ್ತದೆ, ಸ್ವಲ್ಪ ಮರ್ತು ಬಿಡ್ತೀರಾ, ಅದಕ್ಕೆ ಕಾರಣ ಇತನಾ ಮುಷ್ಕಿಲ್ ಕರ್ದಿತ್ತಿ. ಬಾಬಾನ ಮರ್ತು ಬಿಡ್ತೀವಿ, ಅದು ನಮಗೆ ಕಠಿಣ ಅನಿಸ್ಬಿಡ್ತದೆ. ಆವಾಗ ಏನಾಗ್ಬಿಡ್ತೀವಿ, ಸುಸ್ತಾಗ್ಬಿಡ್ತೀವಿ ಅಂತಾರೆ ಬಾಬಾ. ಅವ್ರು ಕ್ಯಾ ಕರ್ತೆ ಹೇ, ಮತ್ತೇನು ಮಾಡ್ತೀರಾ, ಅಪನೇ ಹಿ ವ್ಯರ್ಥ ಸಂಕಲ್ಪೋಂ ಕಾ ತೂಫಾನ್ ಸ್ವಯಂ ಹಿ ರಸ್ತೆ. ತೂಫಾನನ್ನು ನೀವೇ ರಚನೆ ಮಾಡ್ಕೋತೀರಾ ಅಂತಾರೆ ಬಾಬಾ. ಇದರಿಂದ ವ್ಯರ್ಥ ಸಂಕಲ್ಪಗಳಿಂದ ಅವರು ಉಸಿ ತೂಫಾನ್ ಮೇ ಸ್ವಯಂ ಹಿ ಹಿಲ್ ಜಾತೆ ಹಿ. ನೀವು ರಚನೆ ಮಾಡ್ತಕ್ಕಂಥ ಬಿರುಗಾಳಿಯಲ್ಲಿ ನೀವೇ ಅಲುಗಾಡ್ತೀರ ಅಂತಾರೆ ಬಾಬಾ. अपने निश्चय के फाउंडेशन व अनेक प्रकार की प्राप्तियों के आधार में स्वयं ही हिल जाते हैं. ತಮ್ಮ ನಿಶ್ಚಯ ಫೌಂಡೇಶನನ್ನು ಅನೇಕ ಪ್ರಕಾರದ ಪ್ರಾಪ್ತಿಯ ಆಧಾರದಲ್ಲಿ ಸ್ವಯಂ ನೀವೇನು ಮಾಡ್ತೀರಿ, ಅಲುಗಾಡ್ಬಿಡ್ತೀರಾ. ನಾಮಾಲೂಮ್ ವಿನಾಶ ಹೋಗ ನಹಿ ಹೋಗ, ಗೊತ್ತಿಲ್ಲ ವಿನಾಶ ಆಗ್ತದೋ ಅಥವಾ ಇಲ್ವೋ. ಭಗವಾನ್ ಆಜ್ ಠೀಕ್ ಹೇ ವಾ ನಹಿ ಹೇ, ಬಾಬಾ ಹೇಳಿದ್ದು ಸರಿ ಇದೆಯೋ ಇಲ್ವೋ. ದುನಿಯಾ ಕೆ ಆಗೆ ನಿಶ್ಚಯ ಸೆ ಕಹೆ ವಾ ನಹಿ ಕಹೆ, ಎಲ್ಲರಿಗೂ ಹೇಳಬೇಕೋ ಹೇಳಬಾರ್ದೋ ವಿನಾಶ ಆಗ್ತೈತಿ ಅಂತ. ಗುಪ್ತ ರಹೆ ವಾ ಪ್ರತ್ಯಕ್ಷ ಹೋವೆ, ಜಮಾ ಕರೆ ವಾ ಸೇವಾ ಮೇ ಲಗಾಯೆ. ಗುಪ್ತ ಇರಬೇಕು, ಪ್ರತ್ಯಕ್ಷ ಮಾಡಬೇಕು, ಜಮಾ ಮಾಡ್ಕೋಬೇಕು, ಏನು ಸೇವಾದಲ್ಲಿ ಹಾಕಬೇಕು. ಪ್ರವೃತ್ತಿ ಕೋ ಸಂಭಾಲೆ ವಾ ಸೇವಾ ಮೇ ಲಗೆ, ಪ್ರವೃತ್ತಿಯನ್ನು ಸಂಭಾಲೆ ಮಾಡಬೇಕು ಅಥವಾ ಸೇವಾದಲ್ಲಿ ಬ್ಯುಸಿ ಆಗಬೇಕು. ಬಾಬಾ ಹೇಳ್ತಾರೆ, ಆಖಿರ್ ಭಿ ಕ್ಯಾ ಹೋನಾ ಹೇ, ಏನಾಗೋದಿದೆ. ವಿಚಾರಗಳು ಬರ್ತಾವಲ್ಲ, ದುಡ್ಡಿರ್ತದೆ, ಬಹಳಷ್ಟು ದುಡ್ಡಿರ್ತದೆ, ಮನೆ ಕಟ್ಕೋಬೇಕನ್ನಿಸ್ತದೆ. ಅದ್ರ ಬಾಬಾ ಹೇಳ್ತಾರೆ ಎಲ್ಲ ವಿನಾಶ ಆಗ್ತದೆ, ಕಟ್ಟಬೇಕಾ ಕಟ್ಟಬಾರ್ದಾ, ಏನಾಗ್ತದೆ ಏನಿಲ್ಲ, ಈ ಥರ ವಿಚಾರ ಮಾಡ್ತೀವಿ ಅಂತಾರೆ ಬಾಬಾ. ಆಖಿರ್ ಭಿ ಕ್ಯಾ ಹೋನಾ ಹೇ, ಕೊನೆಗೆ ಏನಾಗ್ಬೋದು. ಬಾಬಾ ತೋ ನಿರಾಕಾರ ಅವ್ರು ಆಕಾರಿ ಹೋಗಯೇ. ಬ್ರಹ್ಮ ಬಾಬಾ ಅಂತೂ ನಿರಾಕಾರ ಹೋದರು, ಆಕಾರಿ ಆದರು. ಸಾಕಾರ ಮೇ ಸಾಮ್ನಾ ಕರ್ನೆ ವಾಲೆ ತೋ ಹಮ್ ಹೇ, ಅವರಂತೂ ಅಲ್ಲಿದ್ದಾರೆ ಇಬ್ಬರು, ಒಬ್ಬರು ನಿರಾಕಾರಿದ್ದಾರೆ, ಒಬ್ಬರು ಆಕಾರಿದ್ದಾರೆ. ಇಲ್ಲಿ ಎದುರಿಸಬೇಕಾಗಿರೋದು ನಾವುಗಳು. ऐसे व्यर्थ संकल्पों का तूफान रच स्वयं को ही डगमग करते हैं. ಇಂಥ ವ್ಯರ್ಥ ಸಂಕಲ್ಪಗಳನ್ನು ನಾವೇ ರಚನೆ ಮಾಡಿ ನಾವೇ ಹೊಯ್ದಾಡ್ತೀವಿ. अपने निश्चय के फाउंडेशन को हिला देते हैं. ನಿಶ್ಚಯ ಇರ್ತದೆ, ಅದು ಅಳಗಾಡಕ್ಕೆ ಶುರು ಮಾಡ್ತದೆ. जैसे तूफान कहाँ पहुँचा देता है, वैसे यह व्यर्थ संकल्पों का तूफान तीव्र पुरुषार्थ तरफ ले जाता है. ಹೇಗೆ ಬಿರುಗಾಳಿ ಎಲ್ಲೆಲ್ಲೋ ಒಯ್ದು ತಲುಪಿಸ್ತದೋ ಹಾಗೆ ವ್ಯರ್ಥ ಸಂಕಲ್ಪಗಳ ಬಿರುಗಾಳಿನೂ ಕೂಡ ತೀವ್ರ ಪುರುಷಾರ್ಥದ ಕಡೆ ತಗೊಂಡು ಹೋಗ್ತದೆ. ಐಸೆ ತುಫಾನೊಮ್ಮೆ ಮತ್ತಾವು, ಇಂಥ ಬಿರುಗಾಳಿನಲ್ಲಿ ಬರಕ್ಕೆ ಹೋಗಬೇಡಿ. ಪಾಪ್ತದ ಐಸೆ ಬಚ್ಚೋ ಸೆ ಪೂಜ್ತೆ ಹೇ, ಬಾಬಾ ಇಂಥ ಮಕ್ಕಳಿಗೆ ಕೇಳ್ತಾರೆ, ಏನು ಕ್ಯಾ ಅಬ್ ತಕ್ ಭೀ ಟ್ರಸ್ಟಿ ಹೋ ವ ಗೃಹಸ್ಥಿ ಹೋ, ಟ್ರಸ್ಟಿ ಆಗಿದ್ದೀರೋ ಗೃಹಸ್ಥಿ ಆಗಿದ್ದೀರೋ. जब ट्रस्टी हो तो जिम्मेवार कौन, आप वा बाप. ಟ್ರಸ್ಟಿ ಆಗಿದ್ದೀರಿ, ಈ ಮನೆ ಸಂಸಾರಕ್ಕೆ ನೀವು ನಿಮಿತ್ತ ಆಗಿದ್ದೀರಿ ಅಂತಂದಾಗ ಜವಾಬ್ದಾರಿ ಯಾರ್ದು, ನಿಮ್ದ ಬಾಬಂದ. जब बाप जिम्मेवार है तो होगा व नहीं होगा, क्या होगा. यह बाप की जिम्मेवारी है व आपकी है. ಬಾಬಾಗೆಲ್ಲ ಜವಾಬ್ದಾರಿ ಕೊಟ್ಟಿದ್ದೀರಿ ಅಂತಂದ ಮೇಲೆ ಆಗ್ತದೋ ಇಲ್ವೋ ಅನ್ನೋದು ನೀವ್ಯಾಕೆ ವಿಚಾರ ಮಾಡ್ತೀರಾ, ಅದರ ಜವಾಬ್ದಾರಿ ಯಾರು, ಬಾಬಾ. ನಿಶ್ಚಯ ಬುದ್ಧಿ ಕಿ ಪೆಹಲಿ ನಿಶಾನಿ ಕ್ಯಾ ಹೇ, ನಿಶ್ಚಯ ಬುದ್ಧಿಯವರ ಮೊದಲ ಲಕ್ಷಣ ಏನು. ನಿಶ್ಚಯ ಬುದ್ಧಿ ಅರ್ಥಾತ್ ಸದಾ ನಿಶ್ಚಿಂತ್. ನಿಶ್ಚಯ ಬುದ್ಧಿ ಅಂದ್ರೇನು, ಯಾವಾಗಲೂ ನಿಶ್ಚಿಂತ ಆಗೋದು. ಜಬ್ ಆಪ್ನೆ ಆಪ್ಕಿ ಸಬ್ ಚಿಂತಾಯೇ ಅಪ್ನೆ ಊಪರ್ ಲೇ ಲಿ, ಫಿರ್ ಆಪ್ ಕ್ಯೂ ಚಿಂತಾ ಕರ್ತೆ. ಯಾವಾಗ ಬಾಬಾ ಅವರು ತಮ್ಮ ಎಲ್ಲ ಚಿಂತೆಗಳನ್ನು ತಮ್ಮ ಮೇಲೆ ತಗೊಂಡಿದ್ದಾರೆ, ತಾವು ಜವಾಬ್ದಾರಿ ತಗೊಂಡಿದ್ದಾರೆ ಅಂತಂದಾಗ ನಾವ್ಯಾಕೆ ಚಿಂತೆ ಮಾಡಬೇಕು. ವಿನಾಶ ಹೋ ನ ಹೋ ವ ಕಬ್ ಹೋಗ ಯಹ ಚಿಂತಾ ಬ್ರಾಹ್ಮಣ ಜೀವನ್ ಮೇ ಕ್ಯೂ.
ವಿನಾಶ ಆಗ್ತದ ಬಿಡ್ತದ ಈ ಚಿಂತೆ ನಿಮಗೆ ಯಾಕೆ? क्या ब्राह्मण जीवन हीरे तुल्य जीवन, बाप से मिलन मनाने की जीवन, चढ़ती कला की जीवन, सर्व खजानों से संपन्न होने वाली जीवन, सर्व अनुभूति संपन्न जीवन अच्छी नहीं लगती है? ಬಾಬಾ ಕೇಳ್ತಾರೆ, ಏನು ಅದನ್ನ ಯಾಕೆ ವಿಚಾರ ಮಾಡ್ತೀರಿ? ವಿನಾಶ ಆಗ್ತದೋ ಇಲ್ಲೋ? ಈ ಬ್ರಾಹ್ಮಣ ಜೀವನ ವಜ್ರದ ಸಮಾನ ಜೀವನ ಆಗಿದೆ. ಬಾಬಾರವನ್ನ ಮಿಲನ್ ಮಾಡುವಂಥ ಜೀವನ, ಏರುವ ಕಲೆಯ ಜೀವನ, ಎಲ್ಲ ಖಜಾನೆಗಳಿಂದ ಸಂಪನ್ನ ಆಗ್ತಕ್ಕಂಥ ಜೀವನ, ಎಲ್ಲವನ್ನ ಅನುಭೂತಿ ಸಂಪನ್ನ ಜೀವನ. ಇದು ನಿಮಗೆ ಚಲೋ ಅನಿಸೋದಿಲ್ಲೇನು? ಜಲ್ದಿ ಸಮಾಪ್ತಿ ಕರ್ನೆ ಚಾತೆ ಹೋ, ಬೇಗ ಸಮಾಪ್ತಿ ಮಾಡಬೇಕು ಅಂತ ವಿಚಾರ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, ಭಕ್ತಿ ಮಾರ್ಗ ಮೇ ಯಾಕೆ ಕಷ್ಟ ತಕ್ಲೀಫ್ ಹೈ ಕ್ಯಾ? ಕಷ್ಟ ಆಗ್ತಿದೆ ಏನು? भक्ति मार्ग में यही पुकारा कि यह अतीन्द्रिय सुख की जीवन के दिन एक से चौगने हो आ जाए और अब थक गए हो. ಭಕ್ತಿ ಮಾರ್ಗದಲ್ಲಿ ಕರೆದಿದ್ದೀರಾ, ಅತೀಂದ್ರಿಯ ಸುಖದ ಜೀವನ ಬಹಳಷ್ಟು ಇರಬೇಕು ಅಂತ, ಆಗಲೇ ಸುಸ್ತಾದ್ರೇನು? ಐಸಾ ಸಂಕಲ್ಪ ಕರ್ನೆ ವಾಲೋಂ ಕೆ ಊಪರ್ ಬಾಪ್ ದಾದಾ ಕೋ ಹಸಿ ಆತಿ ಹೇ. ಈ ಥರ ಸಂಕಲ್ಪ ಮಾಡ್ತಕ್ಕಂಥ ಮಕ್ಕಳನ್ನು ನೋಡಿ ಬಾಬಾಗೆ ನಗು ಬರ್ತದೆ. अप्राप्ति क्या है? जो ऐसे संकल्प उठाते जो जब कल्याणकारी बाप कहते हो. ಬಾಬಾ ಹೇಳ್ತಾರೆ, ಅಪ್ರಾಪ್ತಿ ಏನಿದೆ? ಇಂಥ ಸಂಕಲ್ಪ ಮಾಡಿ ಕಲ್ಯಾಣಕಾರಿ ತಂದೆ ಬಾಬಾ ಹೇಳ್ತಾರೆ, ಅಪ್ರಾಪ್ತಿ ಏನಿದೆ? जो ऐसे संकल्प उठाते हो जब कल्याणकारी बाप कहते हो. ಅಂಥ ಸಂಕಲ್ಪ ಮಾಡೋದಾ? ಕಲ್ಯಾಣಕಾರಿ ಬಾಪ್ ಅಂತ ಹೇಳ್ತೀರಾ, ಕಲ್ಯಾಣಕಾರಿ ಜೀವನ್ ಅಂತ ಹೇಳ್ತೀರಾ. ತೋ ಜೋ ಭೀ ಭಗವಾನು ಆಚೆ ಏನೇನು ಬಾಬಾ ಹೇಳಿದಾರೋ ಉಸ್ಮೆ ಅನೇಕ ಪ್ರಕಾರಕ್ಕೆ ಕಲ್ಯಾಣ ಸಮಾಯ ಹುವೆ ಹೇ. ಬಾಬಾ ಏನೇ ಹೇಳಿದ್ರು ಅದರಲ್ಲಿ ಏನಿದೆ? ಬಹಳಷ್ಟು ಪ್ರಕಾರದ ಕಲ್ಯಾಣ ಸಮಾವೇಶ ಆಗಿದೆ. ಕ್ಯೂ और कैसे कहा इस संकल्प से निश्चय बुद्धि का फाउंडेशन हिलाते क्यों हो. ಬಾಬಾ ಏನು ಹೇಳಿದಾಗ ಹೂ ಅಂದ್ಬಿಡೋದು ಬಿಟ್ಟು ಯಾಕೆ ಏನು ಅಂತ ಸಂಕಲ್ಪ ಮಾಡಿ ನಿಶ್ಚಯ ಬುದ್ಧಿ ಇದ್ದಂಥವರು ಫೌಂಡೇಶನನ್ನು ಅಳಗಾಡಿಸ್ತೀರಾ ಯಾಕೆ? ಅಗರ್ ಐಸೆ ಛೋಟೆ ಛೋಟೆ ತುಫಾನೋ ಮೇ ಫೌಂಡೇಶನ್ ಹಿಲ್ ಜಾತಾ ಹೇ. ಇಂಥ ಸಣ್ಣ ಸಣ್ಣ ಬಿರುಗಾಳಿನಲ್ಲಿ ಅಲುಗಾಡ್ತೀರಿ ಅಂತಂದರೆ ಮಹಾವಿನಾಶಕ್ಕೆ ಮಹಾನ್ ತೂಫಾನ್ ಮೇ ಕೈಸೆ ಟಹರ್ ಸಕೆಂಗೆ. ವಿನಾಶ, ಮಹಾನ್ ವಿನಾಶ ಇದೆ, ಮಹಾನ್ ಬಿರುಗಾಳಿ ಬರೋದಿದೆ, ಅವಾಗ ಹೆಂಗೆ ನಿಲ್ತೀರಾ? ಇಷ್ಟು ಸಣ್ಣ ಸಣ್ಣಗೆ ಅಳಗಾಡ್ತೀರಾ ಅಂತಾರೆ ಬಾಬಾ. यह तो सिर्फ एक अपने व्यर्थ संकल्पों का तूफान है, लेकिन महाविनाश में अनेक प्रकार के चारों ओर के तूफान होंगे. फिर क्या करेंगे? ಈ ಸಣ್ಣ ಸಣ್ಣ ನೀವು ಸೃಷ್ಟಿ ಮಾಡಿದ ವ್ಯರ್ಥ ಸಂಕಲ್ಪಗಳಲ್ಲೇ ಅಳಗಾಡ್ತಾ ಇದ್ದೀರಾ. ಸೃಷ್ಟಿನಲ್ಲಿ ಅನೇಕ ಪ್ರಕಾರದ ತೂಫಾನ್ ಅವೆಲ್ಲ ಬರೋದಿದೆ, ಅವಾಗೇನು ಮಾಡ್ತೀರಾ? इतनी छोटी सी बात में जिसमें और ही आगे के लिए समय मिला है, साथ मिला है, अनेक प्रकार के खजाने मिल रहे हैं, प्राप्ति होते हुए भी समाप्ति की उत्कंठा क्यों करते हो? ಇಷ್ಟೆಲ್ಲ ಬಾಬಾ ನಿಮಗೆ ಪ್ರಾಪ್ತಿ ಮಾಡಿಸಿದ್ದಾರೆ. ಇಷ್ಟೆಲ್ಲ ಮಾಡಿಸಿದ್ರೂ ವಿನಾಶದ ಬಗ್ಗೆ, ಸಮಾಪ್ತಿ ಬಗ್ಗೆ ಯಾಕೆ ವಿಚಾರ ಮಾಡ್ತೀರಾ? ಸುಖ ಕೆ ದಿನೋ ಮೇ ಧೀರಜ್ ಧರೋ. ಸುಖದ ದಿನಗಳೇ ಬಂದೇ ಬರ್ತಾವೆ, ಧೈರ್ಯ ತಗೊಳ್ಳಿ. ಕಬ್ಬರ್ ಕ್ಯೂಂಕಿ ಅಧೈರ್ಯ ಮೇ ಮತ್ತಾವು. ಯಾವಾಗ ಬರ್ತದೆ ಸತ್ಯುಗ ಅಂತ ಅಧೈರ್ಯ ಆಗಬೇಡಿ. ಅಪನೇ ಹಿ ವ್ಯರ್ಥ ಸಂಕಲ್ಪಕ್ಕೆ ತೂಫಾನ್ ಸಮಾಪ್ತ ಕರೋ, ಸಮಾಪ್ತಿವಾನ್ ಬನೋ, ಸಮರ್ಥಿವಾನ್ ಬನೋ. ತಮ್ಮ ಸಂಕಲ್ಪಗಳ ಬಿರುಗಾಳಿಗಳನ್ನು ಸಮಾಪ್ತಿ ಮಾಡಿ ಸಂಪತ್ತಿವಾನಾಗಿ ಸಮರ್ಥಾಗಿ. सदा निश्चय बुद्धि, कल्याणकारी बाप और कल्याणकारी समय का डर सेकंड लाभ उठाओ. ಯಾರು ಸಿಕ್ಕಿದ್ದಾರೆ ನಿಮಗೆ? ಕಲ್ಯಾಣಕಾರಿ ತಂದೆ ಸಿಕ್ಕಿದ್ದಾರೆ, ಸಮಯ ಸಿಕ್ಕಿದೆ, ಎಲ್ಲ ಒಂದೊಂದು ಸೆಕೆಂಡಿನ ಲಾಭ ತಗೊಳ್ಳಿ. सारे कल्प में ऐसे संपत्तिवान भाग्यवान दिन भाग्य विधाता के संग के दिन फिर नहीं आने वाले हैं. ಇಡೀ ಕಲ್ಪದಲ್ಲಿ ಇಂಥ ಸಂಪತ್ತಿವಾನ್ ಭಾಗ್ಯವಾನ ದಿವಸಗಳು, ಭಾಗ್ಯವಿಧಾತನ ಸಂಘ, ಪರಮಾತ್ಮನ ಸಂಘ ಈ ದಿನ ಮುಂದೆ ಇಡೀ ಕಲ್ಪದಲ್ಲಿ ಬರೋದಿಲ್ಲ. विनाश के समय भी यह प्राप्ति का समय याद करेंगे. इसलिए ड्रामा अनुसार कल्याणार्थ जो ड्रामा का दृश्य चल रहा है उसको त्रिकालदर्शी बन हिम्मत और उल्लास वाली
समर्थात्माएं बन स्वयं ही समर्थ रहो और विश्व को भी समर्थ बनाओ. ಅದಕ್ಕಾಗಿ ನಾಟಕದ ಅನುಸಾರವಾಗಿ ಏನೇನು ನಡೀತದೋ ಅದೆಲ್ಲವೂ ಕಲ್ಯಾಣಾರ್ಥವಾಗಿ ನಡೀತಿದೆ ಅಂತ ಆ ದೃಶ್ಯವನ್ನು ನೋಡ್ತಾ ಮುಂದೆ ಮುಂದೆ ಹೋಗಬೇಕು. ತ್ರಿಕಾಲದರ್ಶಿಯಾಗಿ ಧೈರ್ಯದಿಂದ ಉಲ್ಲಾಸದಿಂದ ಇರಬೇಕು. ಸಮರ್ಥಾತ್ಮ ಆಗಿ ಇಡೀ ವಿಶ್ವವನ್ನು ಸಮರ್ಥನಾಗಿ ಮಾಡಬೇಕು. ಪತ್ಥರ್ ತೋಡನೆ ಮೇ ಥಕೋ ಮತ್, ಸ್ವಯಂ ಕೆ ತೂಫಾನ್ ಮೇ ಹಿಲೋ ಮತ್, ಅಚಲ್ ಬನೋ. ಎದುರುಗಡೆ ಬಂದಂಥದ್ದು ಅದು ಕಲ್ಲಿದೆ ಅಂತ ಕಲ್ಲು ತೆಗಿಯೋಕ್ಕೆ ಹೋಗಬೇಡಿ. ಸ್ವಯಂಗೆ ತೂಫಾನ್ ಅದು ನಿಮ್ಮದೇ ಬಿರುಗಾಳಿಯಲ್ಲಿ ಅಲ್ಗಾಡಕ್ಕೆ ಹೋಗಬೇಡಿ. ಅಚಲಾಗಿ ಸಮझा ಕರ್ತೆ ಕ್ಯಾ ಹೋ ಅವ್ರ ಕರ್ನಾ ಕ್ಯಾ ಹೇ, ಏನು ಮಾಡ್ತಾ ಇದ್ದೀರಾ, ಏನು ಮಾಡಬೇಕಾಗಿದೆ. ಯಹಿ ರೂಹ ರುಹಾನ್ ಬಾಪ್ ದಾದಾ ಕಿ ಹುಯಿ. ಈ ಆತ್ಮಿಕ ವಾರ್ತಾಲಾಪ ಬಾಪ್ ದಾದಾರವ್ರದ್ದು ನಡೀತು. ಬಾಬಾ ಹೇಳ್ತಾರೆ, ಬಾಪ್ ದಾದಾ ಕಿ ಹುಯಿ ಕಿ ಬಚ್ಚೆ ಕ್ಯಾ ಖೇಲ್ ಕರ್ತೆ ಹೇ, ಮಕ್ಕಳು ಏನು ಆಟ ಆಡ್ತಿದ್ದಾರಂತ ನೋಡಿದರು. ಅಬ್ ಸಮರ್ಥಿಕಾ ಖೇಲ್ ಖೇಲ್, ಈಗ ಯಾವ ಆಟ ಆಡಬೇಕು, ಸಮರ್ಥದ ಆಟ ಆಡಿ. ಜಿಸ್ಸೆ ಯಹ ಸಬ್ ಖೇಲ್ ಸಮಾಪ್ತ ಹೋ ಜಾಯ್, ಇದರಿಂದ ಎಲ್ಲ ಆಟ ಸಮಾಪ್ತಿ ಆಗಿಬಿಡ್ತದೆ. ದಿಲ್ ಸಿಕಸ್ಕೆ ಬಜಾಯ್ ಸದಾ ಖುಷ್ ಹೋ ಜಾಯೆಂಗೆ, ಹೃದಯ ವಿಧೀಣ ಆಗೋದ್ರ ಬದಲಾಗಿ ಯಾವಾಗಲೂ ಖುಷಿ ಆಗ್ತೀರಾ. अभी ऐसे संकल्प इस महान यज्ञ में आहुति डालकर जाना, साथ नहीं लेकर जाना, सदा के लिए स्वाहा. अभी ऐसे संकल्प, ಈಗ ಇಂಥ ಸಂಕಲ್ಪ, ಇಸ್ ಮಹಾನ್ ಯಜ್ಞಮೆ, ಈ ಮಹಾನ್ ಯಜ್ಞದಲ್ಲಿ ಆಹುತಿ ಹಾಕಬೇಕು. ಯಾವುದು ವ್ಯರ್ಥ ಸಂಕಲ್ಪಗಳನ್ನು ಎಲ್ಲ ಈ ಯಜ್ಞದಲ್ಲಿ ಆಹುತಿ ಮಾಡಿ ಜಾನ ಹೋಗಬೇಕು. ಸಾಥ್ ನಹಿ ಲೇಕರ್ ಜಾನ, ಅವ್ರ ಜೊತೆಗೆ ತಗೊಂಡು ಹೋಗಬೇಡಿ. ಸದಾ ಕೇಲಿಯೇ ಸ್ವಾಹ ಮಾಡಿ. ಜಬ್ ಸ್ವಯಂ ಹಿ ಸ್ವಾಹ ಹೋ ತೋ ಯಹ ಸಂಕಲ್ಪ ಕೈಸೆ ಆ ಸಕ್ತೆ. ನಾವೇ ಎಲ್ಲವನ್ನು ಬಾಬಾಗೆ ಏನು ಮಾಡಿಬಿಟ್ಟಿದ್ದೀವಿ, ನನ್ನನ್ನೇ ನಾನು ಸ್ವಾಹ ಮಾಡಿದ್ದೀನಿ ಅಂತಂದಾಗ ವ್ಯರ್ಥ ಸಂಕಲ್ಪಗಳು ಹೇಗೆ ಬರ್ತವೆ. ಇಸ್ಲಿಯೇ ಸ್ವಾಹ ಕಾ ಭೋಗ್ ಲಗಾಕರ್ ಜಾನ, ನಿಮ್ಮಲ್ಲಿ ವ್ಯರ್ಥ ಸಂಕಲ್ಪಗಳನ್ನು ಬಾಬಾಗೆ ಎಲ್ಲ ಏನು ಮಾಡಬೇಕು, ಸ್ವಾಹ ಮಾಡಿ. ಸಮರ್ಥ ಸಂಕಲ್ಪ ರೂಪಿ ಫಲೋಂ ಕಾ ಭೋಗ್ ಲಗಾನ, ಬಾಬಾಗೆ ಏನು ಭೋಗ ಹಚ್ಚಬೇಕು, ಸಮರ್ಥ ಸಂಕಲ್ಪಗಳ ಭೋಗ ಹಚ್ಚಬೇಕು. ಸಮझा ಕೌನ್ಸಾ ಭೋಗ ಲಗಾನ ಹೈ, ಬಾಬಾಗೆ ಯಾವ ಭೋಗ ಹಚ್ಚಬೇಕು ಗೊತ್ತಾಯ್ತಾ. ಇಂತಹ ಸದಾ ನಿಶ್ಚಿತ ಸದಾ ನಿಶ್ಚಯ ಬುದ್ಧಿ, ಪ್ರತಿ ಮಹಾವಾಕ್ಯವನ್ನು ಮಹಾನ್ ಅರ್ಥ ಅಂತ ತಿಳ್ಕೊಂಡು, ಮಹಾನ್ ವಾಕ್ಯ ಅಂತ ತಿಳ್ಕೊಂಡು, ಅದರ ಅರ್ಥ ತಿಳ್ಕೊಂಡು, ಸಂಕಲ್ಪ ಕೆ ಭೀ ಟ್ರಸ್ಟಿ, ಸಂಕಲ್ಪಕ್ಕೂ ಟ್ರಸ್ಟಿ. ನಾನು ಒಳ್ಳೆಯ ಸಂಕಲ್ಪಗಳನ್ನು ಏನು ಮಾಡ್ತಿದ್ದೀನಲ್ಲ ಅದು ಯಾರ್ದು, ಬಾಬಾಂದು. ಬಾಬಾ ನಾನು ನಿಮಿತ್ತ. ಅರ್ಥಾತ್ ಜೋ ಬಾಪ್ ಕೆ ಸಂಕಲ್ಪ ವಹ ಬಚ್ಚೆ ಕೆ ಸಂಕಲ್ಪ, ಐಸೆ ಬಾಬಾ ಸಂಕಲ್ಪ ಐತೋ ನಂದು ಅದೇ ಸಂಕಲ್ಪ. ಅಂದರೆ ಬಾಬಾಗೇನು ಸಂಕಲ್ಪ ಇದೆ, ನನ್ನ ಮಕ್ಕಳೆಲ್ಲ ನಂಬರ್ 1 ಆಗಬೇಕು, ಇಡೀ ವಿಶ್ವ ಕಲ್ಯಾಣ ಆಗಬೇಕು, ಎಲ್ಲ ಆತ್ಮಗಳು ಬಾಬನ ಜೊತೆ ಬರಬೇಕು ಅಂತೇನು ಬಾಬನ ಆಶೆ ಇದೆಯೋ ನಂದು ಅದೇ ಸಂಕಲ್ಪ. ಅಂದರೆ ಆ ಸಂಕಲ್ಪ ಯಾರ್ದು, ಬಾಬಾದು. ಅಲ್ಲೂ ನಾನು ನಿಮಿತ್ತ. ಇಷ್ಟು ಇರಬೇಕಂತಾರೆ ಬಾಬಾ. ಬುದ್ಧಿ ಸಂಸ್ಕಾರವೇ ಸಮಾನ್, ಸಂಸ್ಕಾರದಲ್ಲಿನೂ ತಂದೆಯ ಸಮಾನ್. ಬಾಪ್ ದಾದಾಕ್ಕೆ ಸಮೀಪಾತ್ಮಾಂಕೋ, ಇಂಥ ತಂದೆಯ ಸಮೀಪ ಇರ್ತಕ್ಕಂಥ ಆತ್ಮಗಳಿಗೆ ಬಾಪ್ ದಾದಾರವರ ನೆನಪು ಹಾಗೂ ನಮಸ್ತೆ. ಅಚ್ಛಾ, ಓಂ ಶಾಂತಿ.